ನಮಸ್ಕಾರ. ಎಸ್ ಎ ದೌಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶಬ್ದಾರ್. ಏನಪ್ಪ ವಿಷಯ ಅಂದರೆ ಪಟ್ಟಗಳನ್ನ ಸಾಕ ಬಗ್ಗೆ ಬೇಜಾನು ಹೇಳ್ತೀನಿ ನಮ್ಮ ಹುಡುಗರಿಗೆ. ಕೆಲವರು ಅಣ್ಣ ನಮ್ಮ ಅಕ್ಕಿಗಳೆಲ್ಲ ವೀಕ್ ಬರ್ತವೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೀರಾ. ನಾನು ಹೇಳೋ ಥರ ನೋಡಿ ಸಾಕಿದ್ರೆ ಏನೂ ಆಗೋದಿಲ್ಲ. ನೋಡಿ ಈಗ ತೋರಿಸ್ತೀನಿ ಬರ್ರಿ ಪಟ್ಟಗಳನ್ನ. ಬರಪ್ಪ ನೋಡಿ ಈ ಪಟ್ಟ ನೋಡ್ರಿ, ಇದು ಚಿಕ್ಕ ಪಟ್ಟಗಳು ಇನ್ನೂ ನಾವು ಹೆಂಗೆ ಸಾಕ್ತೀವಿ ಅನ್ನೋದನ್ನ ಹೇಳ್ತೀನಿ ನೋಡ್ರಿ. ನೋಡಿ ಪಟ್ಟಗಳು ನೋಡಿದ್ರಾ, ಇದೊಂದು ಪಟ್ಟ ನೋಡಿ, ಇವೆಲ್ಲ ಚಿಕ್ಕ ಪಟ್ಟಗಳು ನೋಡಿ. ನೋಡಿದ್ರಾ, ನೋಡಿ ಪಟ್ಟಗಳು ನೋಡಿ, ಇದು ನೋಡಿ, ಇದು ಇವೆಲ್ಲ ನೋಡಿ ಇನ್ನು ಚಿಕ್ಕ ಪಟ್ಟಗಳು ಇವೆಲ್ಲ ನೋಡಿ. ನೋಡಿ ಇದು ನೋಡಿದ್ರಾ, ನೋಡಿ ಈ ಪಟ್ಟ ನೋಡಿರಿ, ಇನ್ನು ಚಿಕ್ಕ ಪಟ್ಟಗಳು ಇವೆಲ್ಲ ಸಿಕ್ಕಲಿಲ್ಲ, ಇವೆಲ್ಲ ಚೆನ್ನಾಗವೆ ನೋಡಿ. ಇದಾಯ್ತಾ. ಆಮೇಲೆ ಈಗ ತೋರಿಸ್ತೀನಿ ದೊಡ್ಡವು. ಬರ ನೋಡಿ, ಇದು ಪಟ್ಟಗಳು ನೋಡಿ. ಯಾವುದೇ ರೀತಿ ಸಿಕ್ಕಲು ಬಿಡಲ್ಲ ನೋಡಿ. ಇದು ನಾನು ತೋರಿಸ್ತೀನಿ. ನೋಡಿ ಇವೆಲ್ಲ ಸಾಕಿರೋ ಪಟ್ಟಗಳೇ ನೋಡಿ. ಇದು ನೋಡಿ ನೋಡಿದ್ರಾ, ನೋಡಿ ಇದು ನೋಡಿ ಪಟ್ಟಗಳು ನೀಟಾಗಿ ಸಾಕಬೇಕು. ನೀವು ಹೇಳ್ತೀವಿ ನಾವು ಒಂದು ಎರಡಲ್ಲ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿರಿ. ನೋಡಿ ಇವೆಲ್ಲ ಚಿಕ್ಕ ಪಟ್ಟಗಳು ನೋಡಿ, ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಸೀಕ್ಲು ಬೀಳ್ದಂಗೆ ಹೆಂಗೆ ಸಾಕಬೇಕು ಅನ್ನೋದನ್ನ ಹೇಳ್ತೀನಿ. ಆ ಥರ ಮಾಡ್ಕೊಳ್ಳಿ ನೀಟಾಗಿ. ನೋಡಿದ್ರೆ ಪಟ್ಟಗಳು, ಈ ಪಟ್ಟಗಳು ಹೆಂಗೆ ಸಾಕಬೇಕು ಅಂತಂದರೆ, ಮರಿ ಆಗುತ್ತಲ್ಲ ಒಂದು ವಾರ ಅದರಮ್ಮ ಕಕ್ಕಲಿ ಚೆನ್ನಾಗಿ. ನೀವೇನು ಹಾಕ್ಬೇಡಿ ಸಣ್ಣ ಮೇವು. ಏನಪ್ಪ ಸಣ್ಣ ಮೇವು ಅಂದರೆ ರಾಗಿ, ಒಂದು ಸ್ವಲ್ಪ ಹೆಸರು ಬೇಳೆ ಮಿಕ್ಸ್ ಮಾಡಿ ಒಂದು ವಾರ ಕೊಡಿ. ಅದು ತಿನ್ಕೊಂಡು ಕಕ್ತದೆ. ಮೇವು ನೀಟಾಗಿ ಅದು ನಾವು ಕಕ್ಬೋದು ಅಂತ ಅನ್ಸಿದ್ರೆ ಇಷ್ಟಪ್ಪ ಪಟ್ಟ ಬರಬೇಕು. ಮೇವು ಕಕ್ತೈತೆ ಅಂದಾಗ ಹಾಲು ಕಕ್ಕಾಗಿ ಮಾಡಬಾರ್ದು. ಅದು ಇಷ್ಟಪ್ಪ ಪಟ್ಟ ಕಕ್ಕಬೇಕು ಅಂದಾಗ ಅವಾಗ ನಾವು ತಗೊಂಡು ಏನು ಮಾಡಬೇಕು ಅಂತ ಈ ಥರ ಪಟ್ಟಗಳಿಗೆ ಯೂಟ್ಯೂಬ್ ಚಾನಲಲ್ಲಿ ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಒಂದು 4 ಥರ ಇದು ಜವಳ ಆಗಿರ್ಬೋದು, ಒಂದು ಸ್ವಲ್ಪ ಗೋಧಿ, ಸ್ವಲ್ಪ ಹೆಸರು ಬೇಳೆ, ಕಡಲೆಕಾಳು ಈ ಥರ ನೆನೆಸ್ಬಿಟ್ಟು ರುಬ್ಬಿಟ್ಟು ಒಂದು 20 ml ಸಿರಂಜಲ್ಲಿ ಪಟ್ಟದಲ್ಲಿ ಇಷ್ಟಿಷ್ಟಪ್ಪ ಆಗತಕ್ಕ ಕೊಡಬೇಕು. ಸ್ವಲ್ಪ ನೀರು ಥರ, ಜಾಸ್ತಿ ಗಟ್ಟಿ ಕೊಡಬಾರ್ದು, ಸ್ವಲ್ಪ ನೀರು ಥರ ಇರಬೇಕು, ಅದು ಕೊಡಬೇಕು. ಆಮೇಲೆ ಇಷ್ಟಪ್ಪ ಆಗಿದ ತಕ್ಷಣ ನೋಡಿ ಇಷ್ಟಪ್ಪ ಪಟ್ಟ, ಈಗ ನೋಡಿ ಇಷ್ಟಪ್ಪ ಪಟ್ಟ ಆಯ್ತಾಯ್ತಾ. ಇಷ್ಟಪ್ಪ ಪಟ್ಟ ಆಯ್ತಿದ್ದಂಗೆ ನಾವೇನು ಮಾಡ್ತೀವಿ, ಒಂದು ನೆನೆ ಹಾಕ್ಬಿಡ್ತೀವಿ ನೀರಲ್ಲಿ. ರಾಗಿ ಸ್ವಲ್ಪ, ಮತ್ತು ಒಂದು ಸ್ವಲ್ಪ ಗೋಧಿ, ಒಂದು ಸ್ವಲ್ಪ ಜವಳ, ಸ್ವಲ್ಪ ಕಡಲೆಕಾಳು ನೆನೆ ಹಾಕ್ಬಿಟ್ಟು ಏನು ಮಾಡ್ತೀವಿ, 3 ಬಲೂನಲ್ಲಿ ಹಾಕೊಂಡು ಊದ್ತೀವಿ. ಅವಾಗ 2 ಪಟ್ಟನೇ ಎಷ್ಟು ಗೊತ್ತಾ, ಒಂದೇ ಸಮ ಬರ್ತವೆ, ವೀಕ್ ಆಗಲ್ಲ. ನೋಡಿ ಇದು 2 ಪಟ್ಟ ಒಂದೇ ಜೊತೆ ಪಟ್ಟಗಳು. ಎಲ್ಲರೂ ವೀಕ್ ಇದೆಯಾ ನೋಡಿರಿ, ಒಂದೇ ಥರ ಅವೆ. ನಾನು ಹೇಳೋದಷ್ಟೇ, ಪಟ್ಟಗಳನ್ನ ನೀವು ನೀಟಾಗಿ ಸಾಕಬೇಕು ಅಂದರೆ ಅದ್ರ ಬಗ್ಗೆ ಅಬ್ಸರ್ವ್ ಮಾಡಬೇಕು, ನೀಟಾಗಿ ನೋಡಬೇಕು. ಮೇವು ಗಟ್ಟಿ ಆಯ್ತು ಒಂದು ಸ್ವಲ್ಪ ನೀರು ಹೊಡಿಬೇಕು, ನೀರಿನ ಅಂಶ ಇರಬೇಕು, ಜೀರ್ಣಶಕ್ತಿ. ಏನು ಜೀರ್ಣ ಆಗ್ತಾರ ಅಂತ ಗೊತ್ತಾಯಿದ್ರೆ ಲಿವರ್ ಟಾನಿಕ್ 3 ಡ್ರಾಪು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಪಟ್ಟಗಳು ಕೊಡ್ತಾ ಬಂದರೆ ಹೆಲ್ತಿಯಾಗಿ ಬರುತ್ತೆ ಚೆನ್ನಾಗಿ, ಏನೂ ಆಗಲ್ಲ. ನೋಡಿ 2 ಪಟ್ಟ ತೋರಿಸ್ತೀನಿ, ಬರಪ್ಪ ತೋರಿಸ್ತೀವಿ 2 ಪಟ್ಟ. ನೋಡಿ 2 ಪಟ್ಟ, ಒಂದು ಜೊತೆ ಪಟ್ಟ ನೋಡಿ, 2 ಹೆಂಗವೆ. ಇದು ಜೊತೆ ಪಟ್ಟ, ಇದು ಬರ ಇದು ಜೊತೆ ಪಟ್ಟನಾ ನೋಡಿ. ಇವೆ 2 ಪಟ್ಟನು ನೋಡಿ, ಇದು ಹೆಂಗವೆ, ಇದು ನೋಡಿ ಒಂದೇ ಸಮ ಇವೆ. ನಾವು ಪಟ್ಟ ನಿಗಾ ಹೆಂಗೆ ನೋಡ್ಕೊತೀವಿ ಆ ಥರ ಪಟ್ಟಗಳು ಬರ್ತವೆ, ಯಾವುದೇ ಆಗಲಿ ವೀಕ್ ಆಗಲ್ಲ. ಮತ್ತು ಇನ್ನೊಂದು ತೋರಿಸ್ತೀನಿ. ಈಗ ಆಡ ಅಕ್ಕಿ ಟೋರ್ನಮೆಂಟ್ಗೆ ನೀವು ವೀಕ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಚೆನ್ನಾಗಿ ಸಾಕಿದಾಗ ಆಡೋಕ್ಕೆ ನೀಟಾಗಿ ಜಾಸ್ತಿ ರೋದನೆ ಇರೋಲ್ಲ, ಒಳ್ಳೆ ಟೈಮಿಂಗ್ಸ್ ಬರುತ್ತೆ ಅಂತ ನೀವು ಪಟ್ಟಗಳನ್ನ ನೀಟಾಗಿ ಸಾಕ್ಬೇಕು ಅಷ್ಟೇ. ನಾನು ಯಾವುದೇ ಆಗಲಿ ಪಟ್ಟ ಸಾಕಬೇಕು ಅಂದರೆ ನಾನು ಏನು ಹೇಳ್ತೀನಿ ಆ ಥರ ಮಾಡಿ. ಪಟ್ಟ ಮರಿ ಮಾಡಿಸಿದ ತಕ್ಷಣ ಅದು ದೊಡ್ಡದಾಗತಕ್ಕ, ಈ ಸೈಜ್ ಆಗತಕ್ಕ, ಮೇಯತಕ್ಕ ನೀವು ನಿಗಾ ಮಾಡಬೇಕು ಪಟ್ಟಗಳು, ಅವಾಗ ಚೆನ್ನಾಗಿ ಬರ್ತವೆ, ಏನೂ ಆಗಲ್ಲ. ನೋಡಿ ಇಲ್ಲೊಂದು ಐತೆ ಶಿಷ್ಯ ನೋಡಿ, ಇವರೆಲ್ಲ ಒಂದೇ ಸೈಜು. ಇವ್ರನ್ನೆಲ್ಲ ನಿಗಾ ಮಾಡ್ಕೋಬೇಕು. ಇವಾಗ ಮೇಯಕ್ಕೆ ಶುರು ಮಾಡ್ತವೆ, ಇವಾಗ ಮೇಯಕ್ಕೆ ಬಿಡಬೇಕು, ಅವಾಗ ಮೇಯ್ತಾ ಚೆನ್ನಾಗಿರ್ತದೆ ಹೇಳ್ತೀವಿ. ಪಟ್ಟಗಳನ್ನ ನಾವು ಸಾಕಬೇಕು ಅಂದಾಗ ನಾನು ಹೇಳ್ದಂಗೆ ಮಾಡ್ಕೊಂಬನ್ನಿ, ಪಟ್ಟಗಳು ಸಿಕ್ಕಲು ಬಿಡಲ್ಲ. ನೋಡಿ ಎಲ್ಲ ಪಟ್ಟ ತೋರಿಸ್ತಾ ಇದ್ದೀನಿ. ನಾವು ಎಸ್ ಎ ದೌಡಿಲಿ ಏನು ಮಾಡ್ತೀನಿ ಅದನ್ನ ಹೇಳ್ತೀನಿ ಹೊಸ ಶಬ್ದಾರ್ಗಳಿಗೆ. ಆ ಥರ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಪಟ್ಟಗಳನ್ನ ತೋರಿಸ್ತೀನಿ, ಆ ಥರ ಮಾಡ್ಕೊಂಡ್ರೆ ನೀಟಾಗಿ ನೀರಲ್ಲಿ ನೆನೆ ಹಾಕ್ಬಿಟ್ಟು ಪಟ್ಟಗಳಿಗೆ ಊದ್ಕೊಂಬನ್ನಿ, ಬೇಗ ಜೀರ್ಣ ಆಗುತ್ತೆ. ಮತ್ತು ಈ ಟೈಮಲ್ಲಿ ಸ್ವಲ್ಪ ಪಟ್ಟಗಳನ್ನ ಬೆಚ್ಚಗೆ ಇಕ್ಬೇಕು.
ನಾನು ಹೇಳೋದಷ್ಟೇ, ನೀಟಾಗಿ ನೋಡ್ಕೊಂಡ್ರೆ ನಿಮಗೆ ಟೂರ್ನಮೆಂಟ್ಗೆ ಆಡ್ಸೋ ಅಂಥದ್ದು ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ದವಡಿ ಸಪೋರ್ಟ್ ಮಾಡ್ತಾರೆ. ಇದು ಪಟ್ಟಗಳು ಕೆಲವರು ವೀಕು ಅಂತಿದ್ರಲ್ಲ ಅವ್ರಿಗೆ ತೋರಿಸ್ತಾ ಇರೋದು. ನಾನು ಏನು ಹೇಳ್ತೀನಿ ವೀಡಿಯೋನ ಅರ್ಥ ಮಾಡ್ಕೊಂಡು ಆ ಥರ ಸಾಕಿ. ಯಾವುದೂ ಇಲ್ಲ, ನಿಮ್ಮ ಕಣ್ಣು ಮುಂದೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ ಪಟ್ಟಗಳು ನೋಡಿ. ಜೊತೆ ಪಟ ನೋಡಿ, ಇದು ಒಂದೇ ಥರದ ಪಟಗಳು ನೋಡಿ. ಇದನ್ನು ಪಟ ಇವೆಲ್ಲ ನೋಡಿ, ಚಿಕ್ಕ ಚಿಕ್ಕ ಪಟ ಈ ಥರ ನೀಟಾಗಿ ಬರಬೇಕು ಇವೆಲ್ಲ. ಆವಾಗಲೇ ನೀವು ಟೂರ್ನಮೆಂಟ್ಗೆ ಆಡ್ಸೋಕ್ಕಾಗೋದು. ವೀಕು ಸೀಕ್ಲು ಬಿದ್ದರೆ ಅದನ್ನು ನೆಕ್ಸ್ಟ್ ವರ್ಷದಾಗ ಬಳಸಿ ಅದು ಚೆನ್ನಾಗಿ ಸಾಕಿ ಬಿಡೋದಕ್ಕೆ ನಿಮ್ಗೆ ಟೈಮ್ ಎಷ್ಟಾಗುತ್ತೆ ಅಂತ ಹೇಳ್ತಾ ದವಡಿ ಎಲ್ಲರೂ ಸಪೋರ್ಟ್ ಮಾಡಿ. ಇದೇ ಥರ ಪಟ್ಟ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇಷ್ಟೇ, ಏನಿಲ್ಲ, ಸಿಂಪಲ್. ಮರಿನ ಎಷ್ಟು ನಿಗಾ ನೋಡ್ಕೊತೀರ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಶಿಷ್ಯ ಹಂಗಾಡ್ತಾನೆ ನೋಡಿ, ಈ ಥರ ನೀಟಾಗಿ ಇರಬೇಕು. ಬರೋ ಶಿಷ್ಯ ಇವನು ಅಷ್ಟೇ ಬಿಟ್ಟರೆ ಸಾಕು ಆಡಕೊಂಡೋಗ್ತಾನೆ. ಸುಮ್ಮನೆ ನೋಡಿ, ನಮ್ಮ ಫ್ರೆಂಡ್ ಒಬ್ಬರು ಬಂದು ಕುಂಬಳಕಾಯಿ ಪಾಪ ಪ್ರೀತಿಯಿಂದ ಬೆಳೆದಿದ್ರಂತೆ. ಕುಂಬಳಕಾಯಿ ಕೊಟ್ಟೋಗವ್ರೆ, ಪಲ್ಯ ಮಾಡ್ಕೊಂಡು ತಿಂದ್ರೋಣ ಅಂತ. ಅವ್ರ ಪ್ರೀತಿ, ಅವ್ರಿಗೂ ಒಳ್ಳೆಯದಾಗಲಿ.